ಸೌಮ್ಯ ಬೋನಸ್ ಬಂದತ್ತೆ ಬಾ ಎಲ್ಲೇನ ಹೊರಗಡೆ ಹೋಗಿ ಬರೋಣ. ಇದು ರೆಡಿ ಆಗಿ ಬೇಗ ಜಲ್ದಿ. ಬೀಗ ಹಾಕಕ್ಕೆ ಎಷ್ಟೊತ್ತು ಲೇಟ್ ಮಾಡ್ತೀವಿ, ಬೇಗ ಬಾ. ಅಯ್ಯೋ ನವೀನ ಬೀಗ ಹಾಕ್ತಿದಾರ ಮನೆಯದು. ಸೊ ಇವತ್ತೇನು ಇಲ್ಲೇ ಜಾಂಡ ಊರನ್ನ ಅಂತ ಬಂದು ಇವ್ರೇನೆ ಎಲ್ಲ ಹೊರಗೊಂಟಾರೆ. ಮತ್ತೆ ಹೆಂಗ್ ಮಾಡೋದು? ಆಗಿದ್ದಾಗ್ಲಿ ಬಾ ನೋಡೋಣ ಅದೇನಾಕತಿ. ಅಯ್ಯೋ ಎಲ್ಲ ಹೊರ ಹೊರಟಾಗಿದ್ದೀರಾ? ಅಯ್ಯೋ ಹೊರಗೆ ಹೊಂಟಿದ್ವಿ ನಾವು, ನೀವು ಬಂದ್ಬಿಟ್ರ? ಬರ್ರಿ ಬರ್ರಿ ಇಲ್ಲಿ ಬರ್ರಿ. ಕುತ್ಕೊಳ್ರಿ ನಾವು ಎಲ್ಲ ಹೊರಗಡೆ ಹೊಂಟಿದ್ವಿ, ನೀವು ಬಂದ್ಬಿಟ್ರಿ. ಕುತ್ಕೊಳ್ಳಿ. ನೀವೆಲ್ಲ ಆರಾಮಿದ್ರೆ ಮನೆ ಕಡೆಗೆಲ್ಲ? ಎಲ್ಲ ಆರಾಮಣ. ಆರಾಮ. ಮತ್ತೆ ನೀವ್ ಆರಾಮದಿರಲ್ಲ? ಎಲ್ಲ ಆರಾಮಿದೆ. ನಿಮ್ ಕಡೆ ಎಲ್ಲ? ಮತ್ತೆ ಹೊರಗಡೆ ಹೊರಟಂಗಿತ್ತು. ಇಲ್ಲ ಹೋಗೋಣ, ಸುಮ್ಮನೆ ಬೇಜಾರಾಗ್ತಿತ್ತ, ಹೊರಗಡೆ ಹೋಗೋಣ ಅಂತ ಹೊಂಟಿದ್ವಿ. ನೀವು ಅಷ್ಟಾಗಿ ನೀವು ಬಂದ್ರ, ಹಂಗಾಗಿ ನಡೀತೆ ಬಿಡಿ, ಪರವಾಗಿಲ್ಲ. ಬಂದಿದ್ರಲ್ಲ ಖುಷಿ ಆಯ್ತು. ಡಿಸ್ಟರ್ಬ್ ಆಯ್ತೇನೋ? ಇಲ್ಲ ಹಂಗೇನಿಲ್ಲ. ಅವ್ರಿಗೇನು ಡಿಸ್ಟರ್ಬ್ ಆಗಲ್ಲ. ಅವ್ರಿಗೆ ಮನೆಗ್ ಬಂದ್ರೆ ಖುಷಿ ಅವ್ರಿಗೆ, ಜನರಿಗೆ. ಹೌದೌದು, ಖಂಡಿತ. ಏನ್ ಅನ್ಕಂಡೆ ಅವ್ರಿಗೆ ಖುಷಿ, ಅವ್ರಿಗೇನು ಬೇಜಾರಾಗಲ್ಲ. ಹೌದೌದು. ನಾವು ನೋಡಿದ್ರೆ ಇಲ್ಲೇ ಜಾಂಡ ಊರ ಅಂತ ಬಂದಿವಿ, ನೀನ್ ಹಿಂಗ್ ಮಾತಾಡಿದ್ರೆ ಹೆಂಗ್ ಹೇಳು? ಎಲ್ಲ ಡಿಸೈಡ್ ಮಾಡ್ಬಿಟ್ಟಲ್ಲ ನೀನೇ. ನಿಂತ್ಕೊಂಬಂದ್ರೆ ನೋಡು, ಮಳೆ ನೋಡು, 2 ದಿನದ ಮಳೆ ಬಿಟ್ಟಿಲ್ಲ. ಮಳೆ ನಿಂತ್ಕೊಂಬಂದ್ರೆ ಹೋಗ ಒಂದ್ ಸ್ವಲ್ಪ ಬಿಸಿ ಕಾಫಿ ಮಾಡ್ಬಾ ಒಂದ್ ಸ್ವಲ್ಪ. ಅಪ್ಪಿ ಹೋಗಪ್ಪಿ, ನಾನು ಟೀ ಮಾಡಲ್ಲ ಏನು ಮಾಡಲ್ಲ. ನನಗೆ ಗಾಳಿಪಟ 2 ಫಿಲಮ್ ಕರ್ಕೊಂಡು ಹೋಗ್ತೀನಿ ಅಂದು ಎಲ್ಲ ಮಿಸ್ ಮಾಡಿಬಿಟ್ರಿ ಇವ್ರು ಬಂದು. ನನಗೆ ನಾನು ಟೀ ಮಾಡಲ್ಲಪ್ಪಿ. ಏನಾಗಲ್ಲ, ಸುಮ್ಮನೆ ಏನೋ ಒಂದು ಟೀನಾಗೆ ಸಕ್ಕರೆನ ಉಪ್ಪು ಹಾಕಿ ಕೊಡೋಗು. ಆಮೇಲೆ ಅವರು ಈ ಟೀ ಯಾಕೋ ನಾವು ಬಂದಿರೋದು ಇಷ್ಟಿಲ್ಲ ಅಂತ ಅವರೇ ಸಕ್ಕರೆ ಇದನ್ನ ಹಾಕಿ, ಸಕ್ಕರೆ ಬದಲು ಉಪ್ಪು ಹಾಕಿ ಕೊಡೋಗು. ಅವ್ರು ಅದನ್ನ ಕುಡ್ಕೊಂಡು ಹೋಗ್ತಾರೆ. ನಾವು ಅವತ್ತಾಗ ಹೋಗೋಣ ಉಪ್ಪಾಕು ತಗೊಳ್ಳಿ. ಥ್ಯಾಂಕ್ ಯು. ಇದೇನೇ ಇದು, ಉಪ್ಪು ಹಾಕ್ಬಿಟ್ರಲ್ಲಿ ಟೀಗೆ ಸಕ್ಕರೆ ಹಾಕೋ ಬದಲು. ಯಪ್ಪ, ಇವ್ರು ಮೋಸ್ಟ್ಲಿ ಬೇಕಂತ ಹೋಗ್ಲಿ ಅಂತ ಮಾಡಕತ್ತಾರ ಅನ್ಸ್ತತಿ. ಮರ್ತಿಲ್ಲ, ಏನಿಲ್ಲ, ಎಲ್ಲ ಹೊರಗೆ ಹೊಂಟಿದ್ರಲ್ಲ, ಈ ಮನೆ ಬಿಟ್ಟು ಹೋಗ್ಲಿ ಅಂತ ಹಿಂಗ್ ಮಾಡಕತ್ತಾರ. ಇರ್ಲಿ, ನಾವು ಅದನ್ನೇ ಫುಲ್ ಚೆನ್ನಾಗೈತೆ ಅಂತ ಹೇಳಿ ಫುಲ್ ಡವ್ ಮಾಡ್ಬಿಡೋಣ. ಎಷ್ಟಾಗತ್ತ ಅಷ್ಟು ಕುಡಿ ನೋಡೋಣ. ಇವ್ರು ನೋಡಿದ್ರ ಪಜಿತಿ ಬೇಡ, ಸ್ವಲ್ಪ ಕುಡಿ. ಹೇಗಿತ್ತು? ಚೆನ್ನಾಗಿತ್ವಾ? ಸೂಪರ್. ಇಂಥ ಟೀ ನಾವು ಜೀವನದಾಗ ಕುಡ್ದಿಲ್ಲ, ಅಂತ ಟೀ. ಅಪ್ಲೋಡ್ ಮಾಡ್ಬೇಕು ನಿಮ್ ಟೀನ, ಅಷ್ಟು ಚೆನ್ನಾಗೈತೆ. ಸೂಪರ್. ಸ್ವಲ್ಪ ಟಿವಿ ಹಾಕಮ್ಮ, ಸ್ವಲ್ಪ ನೋಡೋಣ ಏನೈತ, ಏನ್ ಕತೆ, ಏನಾಗೈತೆ, ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಬಂದೈತಿ, ಏನೇನಾಗೈತೆ ಸ್ವಲ್ಪ ನೋಡೋಣ. ಟಿವಿ ಹಾಕ. ಅಪ್ಪಿ, ಉಪ್ಪಾಕಿ ಟೀ ಮಾಡ್ಕೊಟ್ಟಿದ್ದೀನಿ, ಆದ್ರೂ ಹೋಗ್ತಿಲ್ಲ ಅಂದ್ರೆ ಇವ್ರು ಎಂತ ಜನಪ್ಪ. ಮತ್ತೆ ಟಿವಿ ಹಾಕ್ಸಂಗ್ ಕುತ್ಕೊಂತಿದಾರೆ. ನಾವ್ ಏನ್ ಮಾಡೋದು ಹೇಳಿ? ನಮ್ಗೆ ಎಲ್ಲ ಮಿಸ್ ಆಯ್ತು ಇವತ್ತು ಹೋಗಿದ್ದೆಲ್ಲ. ಏನು ಒಂದು ಕೆಲಸ ಮಾಡೋಣ ಈಗ, ಸುಮ್ಮನೆ ಹೊರಗಡೆಯಿಂದ ಹೋಗಿ ಯಾರಿಗೇನೋ ಒಂದು ಮಿಸ್ ಕಾಲ್ ಬಂದಂಗೆ ಮಾಡಿಬಿಟ್ಟು, ಯಾರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಜಲ್ದಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿ ಅವ್ರನ್ನ ಕಳ್ಸೋಣ. ನಾವು ಹೋಗ್ಬಿಡೋಣ ಹೇಳಿ, ಸುಮ್ಮನೆ ಅಷ್ಟು ಮಾಡೋಣ. ಮಿಸ್ ಕಾಲ್ ಕೊಡು, ನೀವು ಹೊರಗಡೆ ಹೋಗ್ಬಿಟ್ಟು ನನ್ನ ಮೊಬೈಲ್ಗೆ ಒಂದು ಮಿಸ್ ಕಾಲ್ ಕೊಡು. ಹೌದೇನೋ ಯಾರೋ ಬಿದ್ದಿದ್ದಾರೆ ಅಂತಂದು ಹೇಳ್ಬಿಟ್ಟು ನಾನು ಹೇಳ್ತೀನಿ, ಇಬ್ಬರು ಹೋಗ್ಬಿಡೋಣ ಅಂತ ಅಷ್ಟೇ. ಮತ್ತೆಲ್ಲ ಊಟ ಗೀಟ ಮಾಡ್ಕೊಂಬಂದ್ರ? ಊಟ ಮಾಡ್ಕೊಂಡೇ ಬಂದಿರ್ತೀರಿ, ಕಾಮನಾಗ ಬಂದಿರ್ತೀರಲ್ವಾ? 1 ಗಂಟೆ ಮೇಲೆ ಬಂದಿರಂದ್ರೆ ಊಟ ಮಾಡ್ಕೊಂಡೇ ಬಂದಿರ್ತೀರ ಅನ್ಸುತ್ತೆ. ಏನೇ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇವ್ರು ನೋಡಿದ್ರೆ ಹಿಂಗಂತಾರೆ. ಫೋನ್ ಮಾಡ್ತಾರೆ, ಈ ಏರ್ಟೆಲ್ ಕಂಪ್ನಿಯವ್ರು ಫೋನ್ ಮಾಡಿದ್ದಾರೆ, ಕೊಡ್ತೀನಿ ನೋಡಿ ಇವ್ರಿಗೊಂದು ಜಲಕ್ಕು. ಹಲೋ, ಹೌದಾ? ಯಾವಾಗ ಬರ್ಬೇಕಾದ್ರೆ? ಏನು ಪೂರ್ತಿ 2 ಕಾಲನೂ ಹೋಗಿದ್ದಾವ? ಸೊಮ್ಮಿನ ಜೊತೆಗೆ ಇಬ್ಬಿಬ್ರು ಬರ್ಬೇಕಾ? ಓಕೆ. ಹಾಂ, 1 ನಿಮಿಷ ಬಂದೇ ಬಿಟ್ಟು ಆಯಿತು, ಮುಗೀತು. ಒಂದು ಸೆಕೆಂಡ್ ಬಾಗ್ಲ ಕಳಿಸಿ ಬರೋದು. ಓಕೆ. ಸೌಮ್ಯ,
ಈಗ ನಾನು ಒಂದು ಸುಳ್ಳು ಹೇಳಿದ್ದೀನಿ, ಏನು ಗೊತ್ತಾ ಅವ್ರ ಎದುರಿಗೆ ಫೋನ್ನಾಗ ಯಾರಿಗೂ ಆ್ಯಕ್ಸಿಡೆಂಟ್ ಆಯ್ತು ಅಂತ ಕಂಪ್ನಿ ಕಾಲ್ ಬಂದತ್ತದೆ. ಆ್ಯಕ್ಚುಲಿ ಬಂದದ್ದು ಕಂಪ್ನಿ ಕಾಲು. ನಾನು ಮಾಡಿದ್ದು ಒಳ್ಳೆ ಐಡಿಯಾ ಮಾಡಿದೆ. ಯಾರಿಗೂ ಆ್ಯಕ್ಸಿಡೆಂಟ್ ಆಯ್ತು ನಮ್ಮ ಫ್ರೆಂಡಿಗೆ ಅಂತ ಹೇಳಿ ಅರ್ಜೆಂಟ್ ಇಮಿಡಿಯೇಟ್ಲಿ ಬರ್ಬೇಕಂತಂದೇಳಿ ಗಂಟೆಂತ ಇದ್ರೂ ಹೋಗ್ಬೇಕಂತ ಹೇಳಿದ್ವಿ. ಅದಕ್ಕೆ ನಿಮ್ಮ ಈಗ ನಾವು ಹಂಗೆ ಹೇಳ್ದಿಟ್ಟಿಗೆ ಆಲ್ರೆಡಿ ಅವ್ರಿಗೂ ಕೇಳ್ಸಂಗೆ ಹೇಳಿದ್ದೀನಿ. ಈಗ ಅವರು ರೆಡಿ ಆಗ್ತಾರೆ, ಅವ್ರು ಓದಿಟ್ಟು ನಾವು ಹೋಗ್ಬಿಡೋದಂತ ಅಷ್ಟೇ. ಅಯ್ಯೋ ಏನೇ ಪಾಪ ಆಕ್ಸಿಡೆಂಟ್ ಆಗೈತಂತಲ್ಲಿ ಯಾರಿಗೂ ಫ್ರೆಂಡಿಗೆ. ಪಾಪ ನಾವ್ ಈ ಟೈಮಿಗೆ ಬಂದೇವಲ್ಲಿ ಅವ್ರಿಗೆ. ಒಂದ್ ಕೆಲಸ ಮಾಡೋಣ, ಪಾಪ ಅವ್ರ ಹೆಂಗ ಅರ್ಜೆಂಟ್ ಹೋಗ್ಬೇಕಂತೆ, ಅವ್ರು ಹೋಗ್ಲಿ, ನಾವ್ ಇಲ್ಲೇ ಇರೋಣ ಟಿವಿ ನೋಡ್ಕೊಂತ. ರಾತ್ರಿ ಬರ್ತಾರಲ್ಲ ಅಡಿಗೆ ಮಾಡಿಸ್ಕೊಂಡು ಇಲ್ಲೇ ತಿಂದು ರಾತ್ರಿಯಿಂದ ಹೋಗೋಣ ಅಂತ ಮನೆಗೆ. ಏನೋ ತೊಂದಿರಲ್ಲ. ಇವತ್ತು ಹೆಂಗೂ ರಜೆ ಐತಿ, ಆರಾಮ್ಸೆ ಹೋಗೋಣ ಅಂತ. ಆಯ್ತಾ? ಹಂಗಂದ್ರೆ ಗಂಗಾಧರ್ಗೆ ಹೇಳ್ಬಿಡ್ತೀನಿ. ಹಾ, ಇಲ್ಲೇ ಕುತ್ಕೊಂಡಿರು. ಗಂಗಾಧರ, ಎಲ್ಲೋ ಪಾಪ ಯಾರಿಗೂ ಆಕ್ಸಿಡೆಂಟ್ ಆಯ್ತಂತ ಹೇಳಕತ್ತೀರಿ, ಹೊರಗೆ ಹೋಗ್ಬೇಕಿತ್ತೇನ ನೀವು? ಒಂದ್ ಕೆಲಸ ಮಾಡ್ರಿ, ನೀವು ಸೌಮ್ಯ ಹೊರಗೆ ಹೋಗಿ ಬರ್ರಿ, ನಾವ್ ಇಲ್ಲೇ ಟಿವಿ ನೋಡ್ಕೊಂತಿರ್ತೀವಿ. ಬಂದ್ಮೇಲೆ ರಾತ್ರಿ ಕಡೆಗೆ ಹೋಗಿವಂತ ಮನೆಗೆ. ಹಾ, ಏನವ ಸಿಗೋದು ಶನೇಶ್ವರ ಕಾಟ ಬಿಡಲಿಲ್ಲ ಅಂತಂದೇಳಿ ಅವ್ರು ಹೋಗ್ಲಿಲ್ಲ, ನಾವು ಹೋಗ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅವ್ರ ಪಡಿ ಅವ್ರು ಕುತ್ಕೊಂತಾರೆ, ನಮ್ಮ ಪಡಿ ನಾವು ಹೋಗಿ ಅಡ್ಡಾಡ್ಕೊಂಬರಮ್ಮ. ಅಷ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಕಾರಣ.